ಭರವಸೆನ ಹೇಗೆ ಕೊಡಬಹುದು ಅಂತ ಒಬ್ಬ ರಾಜಕಾರಣಿಗೆ ಗೊತ್ತಿಲ್ಲ. ಅದು ಗೊತ್ತಿಲ್ಲದೆ ಇದ್ರೆ ನೀವು ಈಶ್ವರಪ್ಪನವರಿಗೆ ಕೇಳಿ ನೋಡಿ. ಅವರು ರಾಜಕೀಯ ಅದ್ಭುತ ನಟರಾದ್ರೆ ನಮ್ಮ ಕಲೆ ಪ್ರದರ್ಶನಕ್ಕೆ ಮುಖಕ್ಕೆ ಬಣ್ಣ ಹಚ್ಚಿದ್ರೆ ನಮ್ಮ ಈಶ್ವರಪ್ಪ ನಾಲ್ಕಿಗೆ ಬಣ್ಣ ಹಚ್ಕೊಂಡಿರುವಂತ ನಟ. ಹೇಗೆ ಮಾತಾಡಬೇಕು ಅಂತ ಗೊತ್ತಿದ್ದೆವು. ಯಾರಿಗೆ ಯಾವಾಗ ಅಪ್ಪ ಅನ್ಬೇಕು, ಅಣ್ಣ ಅನ್ಬೇಕು. ಕುಟುಂಬ ರಾಜಕಾರಣದ ಹೆಸರು ಹೇಳಿ ತಮ್ಮ ಕುಟುಂಬವನ್ನ ಹೇಗೆ ತರಬೇಕು ಅಂತೇಳಿ ನಾಲ್ಕಿಗೆ ಬಣ್ಣ ಹಚ್ಕೊಂಡಿರ್ತ ಈಶ್ವರಪ್ಪ ಹೇಗೆ ಹೇಳ್ಬೋದು ಹೇಳ್ಕೊಡ್ತಾರೆ. ಈಶ್ವರಪ್ಪನವರಿಗೆ ಮಾತು ಕೊಟ್ಟಿದ್ದೆ ನಾನು, ಖಂಡಿತ ನನ್ನ ಓಟನ್ನ ಅವರಿಗೆ ಕೊಡ್ತೀನಿ. ಆದ್ರೆ ಈಗಲೂ ಹೇಳ್ತಾ ಇದ್ದೀನಿ, ಆತ ಆರಂಭ ಶೂರ. ಕೊನೆ ತನಕ ಇರ್ತಾರೆ ಅಂತ ನನಗೆ ನಂಬಿಕೆ ಇಲ್ಲ. ಇನ್ನೊಂದು ರೌಂಡ್ ಹೋಗಿ ಬರ್ತಾರೆ, ಬಿಸಿಲು ಸ್ವಲ್ಪ ಬೆವರು ಇಳಿದ ಕೂಡಲೇ ಇವರೇ ಯಾರ್ದಾರ ರೂಪದಲ್ಲಿ ಸಂಧಾನ ಕಳಿಸ್ಕೊಂಡು ಶರಣಾಗತಿ ಆಗುವಂತವ್ರು ಅವರ ಮಗನ ಭವಿಷ್ಯಕ್ಕೋಸ್ಕರ ಅವರ ಕುಟುಂಬದ ರಕ್ಷಣೆಗೆ ಹೋರಾಟ ಮಾಡ್ತಾರಂತ ಮನುಷ್ಯ. ಖಡಾಖಂಡಿತವಾಗಿ ಈಶ್ವರಪ್ಪನಿಗೆ ನಾನು ಮತ್ತೆ ರಿಪೀಟ್ ಮಾಡ್ತೇನೆ, ಅಂತ ರಾಜಕೀಯ ಗುಂಡಿಗೆ ಇಲ್ಲ. ಇದ್ದದ್ದೇ ಆದ್ರೆ ಖಡಾಖಂಡಿತವಾಗಿ ನಾನು ನಿಮ್ಮ ಮುಂದೆ ಹೇಳಿದ್ದೇನೆ, ಅವರ ನಾಮಿನೇಷನ್ ಹಾಕಿ ವಿತ್ಡ್ರಾ ಮಾಡದೆ ಉಳಿದೆ ನಾನು ಈಶ್ವರಪ್ಪನವರೇ ತಮ್ಮ ಬಗ್ಗೆ ತಪ್ಪು ಗ್ರಹಿಕೆಯನ್ನ ಹೊಂದಿದ್ದೆ. ನೀವು ನಿಜವಾಗ್ಲೂ ಗಂಡಸರು, ನಿಮ್ಮ ಮಕ್ಕಳಲ್ಲಿ ಮೀಸೆಗಳಿಗೊಂದು ಅರ್ಥ ಇದೆ ಅಂತ ಹೇಳಿ ನಾನೇ ಅವರ ಕ್ಷಮೆ ಕೇಳ್ತೀನಿ ಅಂತ ಹೇಳ್ತೇನೆ. ನೀವ್ ಹೇಳಿದ್ರ ಈಶ್ವರಪ್ಪ ಕುಟುಂಬ ರಕ್ಷಣೆ ಅಂತ ಅವ್ರು ಹೇಳ್ತಾರೆ, ಹಿಂದುತ್ವದ ಪರ ಮಾತಾಡ್ತಿರೋ ಯಾರಿಗೂ ಉಳಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಬೇರೆಯವ್ರ ಜನದ ಉದಾಹರಣೆ ಕೊಡ್ತಾರೆ. ಈಶ್ವರಪ್ಪನವರ ಮಗನಿಗೆ ಕೊಟ್ಟು ಬಿಟ್ಟಿದ್ದರೆ ಹಿಂದುತ್ವವೂ ಉಳಿಯುತ್ತಿತ್ತು, ಭಾರತ ಮಾತೆ ಕೀಟವೂ ಬೆಳಗುತ್ತಿತ್ತು, ಸಿದ್ಧಾಂತ ಬರುತ್ತಿತ್ತು. ಮಗನ ಬುಡಕ್ಕೆ ಬಂದ ಮೇಲೆ ಒಬ್ಬ ಅಸಹಾಯಕ ತಂದೆ ನಮ್ಮ ಹಳ್ಳಿಗಳಲ್ಲಿ ಇರುತ್ತೆ. ಬಹಳ ವಯಸ್ಸಾದ್ಮೇಲೆ ಯಜಮಾನ್ರು ಹೇಳ್ತಿರ್ತಾರೆ, ಏನ್ರಿ ಎಲ್ಲೆಲ್ಲ ಚೆನ್ನಾಗಿದ್ದೀನಪ್ಪ, ನನ್ನ ಮಗ ಒಬ್ಬ ದಡ್ಡ, ಅವ್ನಿಗೇನೋ ಒಂದು ದಾರಿ ತೋರಿಸ್ಬೇಕು, ಅವ್ನಿಗೇನೋ ಒಂದು ದುಡಿಯಕ್ಕೆ ಹಚ್ಚಬೇಕು, ಅವ್ನಿಗೇನು ಆಗ್ತಾ ಇಲ್ಲಪ್ಪ, ನಾನು ಇದ್ದಂಗೆ ಒಂದಿನ ಮಾಡಿಕೊಡ್ಬೇಕು ಅಂತ ಒಬ್ಬ ಅಶಕ್ತ ಮಕ್ಕಳ ಬಗ್ಗೆ ಒಬ್ಬ ತಂದೆ ಹೇಗೆ ಮಾತನಾಡ್ತಾರೋ ಹಾಗೆ ತಮ್ಮ ಅಶಕ್ತ ಮಗನ ಬಗ್ಗೆ ಅವನಿಗೇನೋ ಒಂದು ದಾರಿ ತೋರಿಸ್ಬೇಕು. ಯಡಿಯೂರಪ್ಪನವ್ರು ಅವ್ರ ಮಕ್ಕಳಿಗೆ ತಂದು ಬಿಟ್ಟು, ಶಂಕರಮೂರ್ತಿ ತಂದು ಬಿಟ್ಟು, ಎಷ್ಟೊಂದು ಜನ ತಂದು, ಅರವಿಂದ್ ಲಿಂಬಾವಳಿ ಅವರ ಮನೆ ಶಿಕ್ಷಕರ ತಂದೆ ಮಕ್ಕಳಿಗೆ ದೊಡ್ಡ ಪಟ್ಟಿದೆ. ಇದ್ದಿದ್ರೆ ಅವರ ಪ್ರಾಕ್ಟೀಸ್ ಕೊಡಲಾಗಬೇಕು. ಮೇಲೆದ್ದು ಬರೋನು ಮೊಣಕೈ ಊರಿ ಒಬ್ಬ ನೈಜ ಯೋಧನ ತರ ಹೇಳ್ತಿದ್ದ, ಇನ್ನೊಬ್ಬರು ಹೆಗಲ ಮೇಲೆ ಕೂತು ಬರ್ತಿರ್ಲಿಲ್ಲ. ಇತ್ತೀಚೆಗೆ ಎಲ್ಲರ ಮಕ್ಕಳುಗಳನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಜಾತ್ರೆ ತೋರಿಸೋರೇ ಇದ್ದಾರೆ. ಕಳೆದೋಗ್ಬಾರ್ದು ಅಂತಾನೆ ಕಳೆದೋದಲ್ಲ, ನಂಬಿಕೆನೆಲ್ಲ ಕಳೆದು ಹೋಗ್ಬಿಡ್ತಾರೆ ಅಂತ. ಆ ಕಾರಣಕ್ಕೋಸ್ಕರ ಒಬ್ಬ ನಂದಿಯ ಮನಸ್ಸು ಯಡಿಯೂರಪ್ಪರು ಮಾಡಿದ್ದು ಅದೇ ಕೆಲಸ, ಶಂಕರಮೂರ್ತಿ ಮಾಡಿದ್ದು ಅದೇ ಕೆಲಸ. ಒಬ್ಬ ಈಶ್ವರಪ್ಪ ತಪ್ಪೇನು ಅಲ್ಲ. ನೀವು ಮುಂದುವರೆದ ಜಾತಿ ಯಡಿಯೂರಪ್ಪನವರು ಶೆಟ್ಟರು ತಗೋಬಹುದು ಅಂತ ಪಾಪ ಹಿಂದುಳಿದ ಜಾತಿಯವ್ರಿಗೆ ಕೇಳಬಾರ್ದಾ? ಬಿಜೆಪಿ ಹಿಂದುಳಿದ ವಿರೋಧಿಗಳ ಪಕ್ಷನ ಕರೆಕ್ಟ್ ಇದೆ ಪಾಪ ಅವ್ರು ಕೇಳೋದು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.